ಪಂಚವರ್ಣದ ಪುಣ್ಯಭೂಮಿ ತುಳುನಾಡಿನ ಸೂರತ್ಕಲ್ ಮೂರ್ನಾಡು ಮಾಗಣಿಯ ಕಡಲ ತಡಿಯಲ್ಲಿ ಎತ್ತರದಲ್ಲಿ ಕುಳಿತು ಧ್ಯಾನಸ್ಥನಾಗಿರುವ ಸದಾಶಿವ ಮಹಾರುದ್ರ ದೇವರ ಕಾಲಬುಡದಲ್ಲಿನ ಕೊಡಿಪಾಡಿ ಗ್ರಾಮದಲ್ಲಿ ಶ್ರೀ ಉಳ್ಳಾಯ, ಶ್ರೀ ಕೊಡಮಣಿತ್ತಾಯ, ಶ್ರೀ ಬ್ರಹ್ಮಬೈದರ್ಕಳ ಪರಿವಾರ ದೇವಗಳ ಗರೋಡಿ ಇದೆ. ಬಡಗಿನ ಹೆಜಮಾಡಿಯ ಗರೋಡಿಯಿಂದ ತೆಂಕಣ ಕಂಕನಾಡಿ ಗರೋಡಿಯ ನಡುವೆ ಎಲ್ಲೂ ಕಾಣಸಿಗದ ಬ್ರಹ್ಮಬೈದರುಗಳ ಗರೋಡಿ ಈ ಸ್ಥಳದಲ್ಲಿ ಸ್ಥಾಪನೆಯಾಗಿದೆ. ಸುರತ್ಕಲ್ ಕೊಡಿಪಾಡಿ ಬಾಳಿಕೆ ನಮ್ಮ ತುಳುನಾಡು ಇತಿಹಾಸದ ಪ್ರಸಿದ್ಧಿಯಾಯಿತು. ಸುರತ್ಕಲ್ ಮೂರ್ನಾಡು ಮಾಗನೆಡ ಜಡ್ಮ ಜಾಗೆಡು ಒಂಜನ ಜಾಗೆ ಅದು ಮೆರೆಯನ್ನು ಬತ್ತಿನ ಸ್ಥಳ. ಅವೇ ಪ್ರಕಾರ ಆ ಚಾವಡ್ಡಿ ಧರ್ಮದೈವಳು ಮೆರೆಯನ್ನು ಬತ್ತಿನ ದಾದರ ಒಂಜಿ ಕೊಡ್ತುಡು ಎಂಕಲ್ನ ಹಿರಿಯ ಹಾಕಲು ಒಂಜಿ ಕೂಟು ಹೋಯ್ನ ಅಲ್ಪ ಅಪಮಾನ ಪಿಂಚನೆ ಕೊಡ್ತುಡು ಅಲ್ಪ ಸವಾಲು ಮಾಡಿ ಬರ್ತಾರೆ. ಊರೂರು ದಾಂತಿನ ದೈವವನ್ನು ಕಾಣ್ತದೆ. ಯಾನು ಕೊಡಿಯೇರಿದು ಉತ್ಸವ ಮಲ್ಪ ಬಂದು ಅಲ್ಪ ಜತ್ತು ಬರ್ತದೆ. ಏಕಲ ಧರ್ಮದ ಚಾವಡದ ದೈವಳಿಗೆ ಕೈ ಮುಗಿದು ಆರು ಪಿದಾಡುವುದು 25 ಗರೋಡಿ 33 ತಾವುಡು ಪ್ರಸಿದ್ಧಿಯಾಯಿನ ಮಿಜಾರದ ಗರೋಡಿ ಹೋಗ್ಪೇರು. ಮಿಜಾರದ ಗರೋಡಿ ಹೋದು ಅಲ್ಪದ ನೇಮೋತ್ಸವವನ್ನು ಸೂದು ಅಲ್ಪ ಆರು ಸಂತೋಷ ಪಡಿಪೇರು. ಸಂತೋಷ ಪಡೆದು ಮಿಜಾರದ ಪೂಮಾರ ಗುತ್ತದ ಪೇಜತಾಯರನ್ನು ಭೇಟಿ ಮಾಡ್ತದೆ. ಅಲ್ಪರ್ದಾರನ್ನು ಇಳಿಸಬಹುದು ಅಲ್ಪರ್ದು ಕೊಡಮಂದಾಯನ ಉಳ್ಳಾಯನ ಆರು ಒಂಜಿರ ಗಂದೋಡ್ಲ ಮಣ್ಣು ಸಂಕಲ್ಪ ಬರ್ತದೆ. ಅಲ್ಪರ್ದು ನಿಡ್ಡೋಡಿ ಮಚ್ಚಾರು ಗರೋಡಿ ಬರ್ತೇವೆ. ಮಚ್ಚಾರು ಗರೋಡಿ ಬರ್ತದೆ. ಅಲ್ಪ ದೈವಗಳ ಪ್ರಾರ್ಥನೆ ಮಲ್ಪೇರು. ನಿಕಲ್ನ ಮಣ್ಣನ್ನು ಗಂದೋಡ್ನೆಗಳು ಕೊಡಪ ಎಂಕಲ ಪಿರಾವಡು ನಿಕಲು ಬರೋಡು ಬಂದು ಅಲ್ಪ ಪ್ರಾರ್ಥನೆಗೂ ಆರ್ನ ಪ್ರಾರ್ಥನೆಗೂ ಒಲಿಂಜಿನ ಜೈವ ಆರ್ನ ಒಂಜಿರ ಗಂದೋಡ್ಲ ಮಣ್ಣಿಡ್ಲ ಪಿರಾವಡು ಬತ್ತನು ನಾಲೆಜ್ಜೆ ಬತ್ತು ಪಿರಾವಡು ತುರಗ ಗರೋಡಿ ಸಂಪೂರ್ಣವಾದ ಮಗುಡಿದು ಬಂದು ಅಲ್ತಿರ್ಬೇಕ ಬತ್ತದ ಆ ಟೈಮಡು ಸಾದೆಜ್ಜಿ ಬಸ್ಸಜ್ಜಿ ದಾರಜ್ಜಿ ಅವಸ್ಥೆಜ್ಜಿ ಮಿಜಾರು ಪೂಮಾರ ಪೇಜ ಇರಲ್ಲ ಎಂಗ್ಲ ಹತ್ತಾರಲ್ಲ ಕಾಲು ದಾರಿ ನಡ್ಕೊಂಡು ಬರ್ತದೆ. ನಮ್ಮ ಮಧ್ಯವಂತಿನ ಕುಕ್ಕೆಟ್ಟ ತಾವಡು ಕುಕ್ಕೆಟ್ಟದ ಅಲ್ಪ ಒಂಜಿ ಗೋಳಿದ ಮರ ಮಲ್ಲ ಬುರಿದಿಪ್ಪಡು. ಆ ಗೋಳಿದ ಮರದ ಅಡಿಟ್ಟು ನಮ್ಮ ತನ್ನ ಬಚ್ಚರು ನಿವಾರಣೆ ಮಾಡ್ತಾರೆ ಬೋಡಾದು ಅಲ್ಪ ಕುಡುವೇರು ಕುಡುದಾದು ಒಂದು ಬಚ್ಚರು ತಿಂಕುತ್ತೇನೆ ಪೊರ್ತದು ಅಲ್ಪ ಕಂತಿನ ಮಣ್ಣು ಒಂತೆ ಅಲ್ಪ ನೀರಾದು ಹೋದು ಆ ಮಣ್ಣನ್ನು ಅಲ್ಪ ಗಡುಬಾಡು ಸ್ಥಳ ಅದು ಉರಿದು ಸ್ವಲ್ಪ ಆ ಮಣ್ಣನ್ನು ಬದಲು ಬರ್ತದೆ. 3 ಪಡ್ಡ ಇಡು ಕಡಲು ಬರೀತು ಎತ್ತರಡು ಗುಂಜಿನ ಸದಾಶಿವ ಮಹಾಗಣಪತಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತದೆ. 3 ಇಡು ಬ್ರಹ್ಮಲಿಂಗೇಶ್ವರ ಸ್ವಾಮಿ ಪ್ರಾರ್ಥನೆ ಮಾಡ್ತದೆ. ಅಕ್ಕದ ನಡುವು ಮಧ್ಯಡು ಕರಡಿನ ಕಟ್ಟದು ಅಲ್ಪ ಕೊಡಮಂದಾಯ ಉಳ್ಳಾಯನ ಬೈದೇರ್ಲೇನ ಸ್ಥಾಪನೆ ಮಾಡ್ತೇವೆ. ಅಲ್ಲಿಗೆ ಕೊಡಿಪಾಡಿ ಬಾಳಿಕೆಯಿಂದ ದೈವಗಳ ಭಂಡಾರ ಹೋಗಿ ನೇಮ ನಡೆಸುವ ಪರಿಪಾಠವಿದೆ. ಕೊಡಿಪಾಡಿಯ ಗರೋಡಿಗೆ ಊರ ಪರವೂರಿನ ಭಕ್ತಾದಿಗಳು ಸೇರಿ ಈ ಸಾನ್ನಿಧ್ಯಕ್ಕೆ ಭಕ್ತಿ ಭಾವದಿಂದ ನಡೆದುಕೊಳ್ಳುತ್ತಾರೆ. ಇಲ್ಲಿ ದೈವಗಳಿಗೆ ಕೊಡಿ ಏರಿದ ಮೇಲೆ ಗ್ರಾಮದಲ್ಲಿ ಯಾವುದೇ ಶುಭ ಸಮಾರಂಭಗಳು ನಡೆಯುವುದಿಲ್ಲ. ಈ ಕಟ್ಟಳೆ ಮುರಿದವರಿಗೆ ಅನೇಕ ಆಪತ್ತುಗಳು ಒದಗಿದ ನಿದರ್ಶನಗಳಿದೆ. ಒಂದು ಕಾಲದಲ್ಲಿ ಕೊಡಿಪಾಡಿ ಮನೆತನದವರು ದೈವಗಳ ನೇಮ ನಡೆಸದೆ ಬಾಕಿ ಉಳಿಸಿದ ಸಂದರ್ಭದಲ್ಲಿ ಮನೆಯ ಅಂಗಳದಲ್ಲಿ ಬೇಯಿಸಿ ಹರಡಿದ್ದ ಭತ್ತ ಮೊಳಕೆ ಬಂದಿತ್ತಂತೆ. ಒಟ್ಟಿನಲ್ಲಿ ಇಲ್ಲಿರುವ ಗರೋಡಿಯ ದೈವಗಳು ನೆಲ, ಜಲ, ಫಲ, ಭಾಗ್ಯ, ಸಂತಾನ, ಸಮೃದ್ಧಿಯನ್ನ ಕರುಣಿಸುವ ಕಾರುಣ್ಯ ಮೂರ್ತಿಗಳು. ಮುಪ್ಪನೇ ತಾರೀಕು ಬ್ರಹ್ಮಕಲಶದ ಪೂರ ವಿಧಿ ವಿಧಾನ ಪೂರ ನಡಪುಂಡು ಬೈಯಡು ಸಭಾ ಕಾರ್ಯಕ್ರಮ ಬಕ್ಕ ಒಂಜನೇ ತಾರೀಕಿಗೆ ಶ್ರೀ ಧರ್ಮಾರಸು ಉಲ್ಲಯ ಬಕ್ಕ ಬೈಯಡು ಕೊಡಮಂತಾಯ ದೇವದ ನೇಮೋತ್ಸವ ನಡಪರುಂಡು. 2ನೇ ತಾರೀಕಿಗೆ ಶ್ರೀ ಬ್ರಹ್ಮಬೈದರ್ಕಲ ಜಾತ್ರಾ ಮಹೋತ್ಸವ ನಡಪರುಂಡು. ನೆಕ್ ಮಾತೆಲ್ಲ ಭಕ್ತರು ಒಟ್ಟುಗೂಡುದು ಈ ಕೊಡಿಪಾಡಿ ಕ್ಷೇತ್ರ ಹನುಮಂತ ಕೊಡ್ದು ಪೂರ ನಡಪದು ಎಡ್ಡೆಡು ಕೊರಡು ಮಾತೆಲ್ಲ ಬರೋಡು ಬಂದ ಇಂಕುಲ್ಕೇನೊಂದಿಲ್ಲ. ಇಲ್ಲಿ 2026 ಏಪ್ರಿಲ್ 28ರಿಂದ ಮೇ 3ರವರೆಗೆ ಪುನರ್ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಹಾಗೂ ಕಾಲಾವಧಿ ಗರೋಡಿ ಜಾತ್ರಾ ಮಹೋತ್ಸವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ನಾನಾ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಬನ್ನಿ, ಈ ಕ್ಷೇತ್ರದಲ್ಲಿ ನಡೆಯುವ ಸಮಸ್ತ ಪುಣ್ಯ ದೇವತಾ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಕುಟುಂಬ ಸಮೇತರಾಗಿ ಆಗಮಿಸಿ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಕ್ಷೇತ್ರದ ಧರ್ಮ ದೈವಗಳ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿ.